ಭಗವಂತ ಅನ್ನುವ ಮಹಾ ಮೇರು ಶಕ್ತಿಯಲ್ಲಿ ಅಷ್ಟೇ ಸಾಗರೋತ್ತರಕ್ಕಿಂತ ಅಧಿಕವಾದ ಒಂದು ಕಾರುಣ್ಯ ಅನ್ನುವ ಗುಣ ಇದೆ. ಪರಮಾತ್ಮನ ಕರುಣಾಗುಣ ಅದು ಮೇರುವಿನ ಮೇರೆಯನ್ನು ಮೀರುವ ಸಾಮರ್ಥ್ಯ ಇದೆ ಪರಮಾತ್ಮನ ಕಾರುಣ್ಯ ಅನ್ನುವ ಗುಣದಲ್ಲಿ. ಆದರೆ ಆ ಕಾರುಣ್ಯ ಕೆಲವೊಮ್ಮೆ ನಮ್ಮ ಅನುಭವಕ್ಕೆ ಬರಲ್ಲ. ದೇವರ ಕಾರುಣ್ಯ ಅನುಭವಕ್ಕೆ ಬರಲ್ಲ ಅಂದರೆ ನಿತ್ಯ ಅವನ ಕರುಣೆಯಿಂದಲೇ ಬದುಕ್ತಾ ಇದ್ದೇವೆ, ಆದರೆ ಅವನಿಂದ ರಕ್ಷಿತರಾಗಿದ್ದೇವೆ ಎನ್ನುವ ಜ್ಞಾನವನ್ನು ಅವನು ಕೊಡೋದಿಲ್ಲ. ಅದನ್ನು ಕೊಟ್ಟು ಬಿಟ್ಟರೆ ಅದನ್ನೇ ಅಪರೋಕ್ಷ ಅಂತಲೇ ಕರೀಬೋದು. ಅದಕ್ಕೆ ಈ ದಕ್ಷ ತಾನು ಪಶ್ಚಾತ್ತಾಪ ದಗ್ಧನಾಗಿ ಎಲ್ಲ ರೀತಿಯಾದ ಅನುಭೂತಿಯನ್ನು ಪಡೆದ ಮೇಲೆ ಹೇಳ್ತಾನೆ, ಸಾಮಾನ್ಯವಾದ ಜಗತ್ತಿನ ತಂದೆ ತಾಯಿಗಳು ಮಕ್ಕಳು ತಪ್ಪು ಹಾದಿಗೆ ಹೋದರೆ ಕಿವಿ ಹಿಂಡಿ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ತಪ್ಪು ಮಾಡಬೇಡ ಅಂತ ಪೆಟ್ಟು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ಆ ಮಕ್ಕಳ ಹಿತಚಿಂತನೆ ಮಾಡುವ ಹೊಣೆಗಾರಿಕೆ ಸಾಮಾನ್ಯ ತಂದೆ ತಾಯಿಂದಿರಲ್ಲಿಯೇ ಇದೆ. ನೀನು ಲೋಕೋತ್ತರ ತಂದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ. ಬದುಕಿನ ಎಲ್ಲ ಅಂಗಗಳನ್ನು ಪೂರ್ಣವಾಗಿ ತುಂಬುವ ಸಾಮರ್ಥ್ಯ ಇರುವುದು ಮಂಗಳಾಂಗನಾದ ಗೋವಿಂದನಿಗೆ ಮಾತ್ರ. ಹಾಗಾಗಿ ನೀನು ನಮ್ಮ ಹಿತಚಿಂತನೆಯನ್ನು ಮಾಡಬೇಕು. ನಾವು ಹೋಗುವ ಮೂರ್ಖ ಮಾರ್ಗವನ್ನು ನೋಡಿ ನೀನು ಮೌನ ವಹಿಸಿದರೆ ನೀನು ಅಪರಾಧಿ ಆಗ್ತಿ. ಯಾಕೆ ಅಂದರೆ ಜಗತ್ತಿನ ಸಾಮಾನ್ಯ ತಂದೆ ತಾಯಂದಿರಿಗೆ ಮಕ್ಕಳು ಹಾಳಾಗಬಾರ್ದು ಅಂತ ಇದೆ. ಕರುಣೆಯ ದೊಡ್ಡ ಸಾಗರನಾದ ನೀನು ನಾವು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ರೆ ನಮ್ಮನ್ನು ಮಾಯಾಪಂಜರ ವಾಸಿಗಳನ್ನಾಗಿ ಮಾಡ್ತಾ ನೋಡಿ ಕೂತ್ಕೊಳ್ಳೋದು ಎಷ್ಟು ಸರಿ ದೇವರೇ. ಹಾಗಾಗಿ ಒಂದು ಒಳ್ಳೆಯ ಬೆಳೆಯನ್ನು ಬೆಳೆಯುವ ಕೃಷಿಕ ಅವಾಗವಾಗ ಅಲ್ಲೇ ಜೊತೆಗೆ ಹುಟ್ಟುವಂತಹ ಕಳೆಗಳನ್ನು ಕಿತ್ತಿ ಹಾಕುವಂತೆ ಸಜ್ಜನರಾದ ನಮ್ಮಲ್ಲಿ ಯೋಗ್ಯತಾ ಇದೆ ಎನ್ನುವುದು ನಿರ್ಣಯ ನಿನಗೆ ಆಗಿದ್ರೆ ಆ ದುರ್ಗುಣಗಳು ಬೆಳೆಯದೇ ಇರುವಂತೆ ಅಲ್ಲಲ್ಲೇ ಅದನ್ನು ತುಂಡು ಮಾಡು. ಈ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಅವಮಾನ ಮಾಡ್ತಾನೆ, ಆಮೇಲೆ ತಲೆ ಕಡಿಸಿಕೊಳ್ತಾನೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ ಎನ್ನುವ ಸ್ಥಿತಿ ಬರುವುದು ಬೇಡ. ನನ್ನನ್ನು ರುದ್ರದೇವರಿಗೆ ಅಪಮಾನ ಮಾಡದೇ ಇರುವ ಹಾಗೆ ನನಗೆ ಬುದ್ಧಿಯನ್ನು ನೀನು ಕೊಡ್ಬೋದಾಗಿತ್ತು ಅಂತೆಲ್ಲ ಬಹಳ ಎತ್ತರದ ಸ್ತೋತ್ರಗಳನ್ನು ದಕ್ಷ ಪ್ರಜಾಪತಿ ಮಾಡ್ತಾನೆ. ತತ್ವಾಭಿಮಾನಿಗಳಲ್ಲಿ ಒಬ್ಬ ಶ್ರೇಷ್ಠನಾದ ಜ್ಞಾನಿಗಳು ದಕ್ಷ ಪ್ರಜಾಪತಿಗಳು. ಅವರ ಪ್ರಾರ್ಥನೆ ನಮ್ಮ ಬದುಕಿಗೆ ಅನ್ವಯ ಆಗಬೇಕು. ದೇವರ ಬಳಿ ಯಾವತ್ತೂ ನಮ್ಮ ಸ್ತೋತ್ರಗಳು ಹೀಗಿರಬೇಕು. ತಪ್ಪಾದ ಮಾರ್ಗದಲ್ಲಿ ಎಂದೂ ನಡೆಯಬಾರದು. ನಮ್ಮ ಮಾತು ಮನಸ್ಸು ಕೃತಿಗಳು ಭಗವನ್ಮುಖವಾಗಿ ಸಾಗಿದಾಗ ಉತ್ತಮವಾದ ಒಂದು ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸಾಧ್ಯವಾಗುತ್ತೆ. ಯಾವ ಪ್ರಾರ್ಥನೆಗಳಿಗಿಂತಲೂ ಶ್ರೇಷ್ಠವಾದ ಪ್ರಾರ್ಥನೆ ಅವನಲ್ಲಿ ಶರಣಾಗತಿ. ಆ ಶರಣಾಗತಿಯ ಮುಂದೆ ಇನ್ನು ಯಾವ ಪ್ರಾರ್ಥನೆಗಳೂ ಬೇಕಾಗಿಲ್ಲ. ಅವನಲ್ಲಿಡುವ ವಿಶ್ವಾಸ, ಅವನಲ್ಲಿ ಮಾಡುವ ಶರಣಾಗತಿ ಎರಡು ನಮ್ಮ ಬದುಕಿನ ಉಚ್ಚ ಸ್ಥಾನಕ್ಕೆ ಕಾರಣವಾಗಿದೆ. ಇಂಥ ಅನೇಕ ಸಂದೇಶಗಳನ್ನು ಭಾಗವತ ನಮ್ಮ ಪಾಲಿಗೆ ದಯಪಾಲಿಸಿದೆ. ಇದರ ಅನುಸಂಧಾನ, ಇದರ ಮನನಗಳಿಂದ ನಮ್ಮ ಬದುಕು ಸಮರ್ಪಕವಾಗಿ ಸಾರ್ಥಕವಾಗಿ ಸಾಗುವಂತೆ ಆಗಲಿ ಅಂತ ಹರಿವಾಯುಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ.